ಇನ್ನು ಬೆಂಗಳೂರಿನಲ್ಲಿ ಬೈಕ್ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಯಾಕೆಂದರೆ ಇಷ್ಟಪಟ್ಟು ಕೊಂಡ್ಕೊಂಡಂತಹ ಬೈಕ್ ಈಗ ಕಳ್ಳರ ಪಾಲಾಗಿದೆ. KTM ಬೈಕನ್ನು ಕದ್ದು ಗ್ಯಾಂಗ್ ಎಸ್ಕೇಪ್ ಆಗಿದೆ. ನೆಲಮಂಗಲದ ವ್ಯೂವರ್ಸ್ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ಸಾಲ ಮಾಡಿ ತನ್ನ ಕನಸಿನ ಬೈಕನ್ನು ಯುವಕ ತೆಗೆದುಕೊಂಡಿದ್ದ. ಅಂದರೆ ಒಂದು ಡ್ರೀಮ್ ಬೈಕ್ ಅಂತ ಇರುತ್ತೆ ಪ್ರತಿಯೊಬ್ಬ ಹುಡುಗನ ಲೈಫ್ನಲ್ಲಿ. ಸೊ ಆ ಒಂದು ಡ್ರೀಮ್ ಬೈಕ್ ನಾನು ತಗೊಂಡೆ ಅನ್ನುವಂಥ ಸಂತೋಷ ಜಾಸ್ತಿ ದಿನ ಈತನ ಲೈಫ್ನಲ್ಲಿ ಉಳಿಲಿಲ್ಲ. ತಾನು ಕಷ್ಟಪಟ್ಟು ತಗೊಂಡಂಥ ಬೈಕನ್ನೇ ಕಳ್ಳರು ಈಗ ಕದ್ದಿರುವಂಥದ್ದು. ಆ್ಯಂಡ್ ಕಳ್ಳರ ಕೈ ಚಳಕದ ಎಂಟೈರ್ ದೃಶ್ಯ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಜಿಮ್ ಮುಂದೆ ನಿಲ್ಲಿಸಿದಂಥ ಬೈಕನ್ನು ಏಕಾಏಕಿ ಕಳ್ಳರು ಕದ್ದೊಯ್ದಿರುವಂಥದ್ದು. ನೆಲಮಂಗಲದ ವ್ಯೂವರ್ಸ್ ಕಾಲೋನಿಯಲ್ಲಿ ನಡೆದಿರುವಂಥ ಒಂದು ಕಳ್ತನ ಪ್ರಕರಣ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಅದರ CCTV ವಿಜುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸೊ ಕಳ್ಳರು ಆ ಒಂದು ಬೈಕನ್ನು ಕದೀತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಸ್ಮೂತ್ ಆಪರೇಟರ್ ಅಂತ ಒಂದು ಪದ ಇದೆ ಇಂಗ್ಲೀಷ್ನಲ್ಲಿ. ಸೊ ಅದೇ ಥರ ನೋಡಿ ಎಷ್ಟು ಈಸಿಯಾಗಿ ಬರ್ತಾರೆ, ಆ ಹ್ಯಾಂಡ್ ಲಾಕನ್ನು ಮುರಿತಾರೆ, ತಳ್ಕೊಂಡು ಹೋಗ್ತಾರೆ ಒಂದಷ್ಟು ದೂರ. ಅದಾದಮೇಲೆ ತಂದೇ ಬೈಕ್ ಅನ್ನೋ ರೇಂಜ್ನಲ್ಲಿ ಅಷ್ಟು ರಾಜಾರೋಷವಾಗಿ ಬೈಕನ್ನು ಓಡಿಸ್ಕೊಂಡು ಹೋಗ್ತಾರೆ ಈ ಕಳ್ಳರು. ಪಾಪ ಮತ್ತೊಂದು ಕಡೆ ಸಾಲ ಸೋಲ ಮಾಡಿ ತನ್ನ ಕನಸಿನ ಬೈಕನ್ನು ತೆಗೆದುಕೊಂಡಿದ್ದಂಥ ಯುವಕ ಯಾವಾಗ ಈ ಒಂದು ಬೈಕ್ ಮಿಸ್ ಆಯಿತೋ ಆತ ಊಟ ನಿದ್ದೆ ಬಿಟ್ಟು ಡಿಪ್ರೆಷನ್ಗೆ ಜಾರಿದ್ದಾನೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಚಂದನಾ, ಈಗ ನಿಜವಾಗ್ಲೂ ಪ್ರತಿಯೊಬ್ಬ ಹುಡುಗನ ಲೈಫ್ನಲ್ಲಿ ಒಂದು ಡ್ರೀಮ್ ಬೈಕ್ ಅಂತ ಇರುತ್ತೆ. ಬಟ್ ಈ ಡ್ರೀಮ್ ಬೈಕನ್ನು ತೆಗೆದುಕೊಂಡ್ರೂ ಕೂಡ ಸೆಕ್ಯೂರಿಟಿ ಇಲ್ಲದಿರೋ ಥರ ಆಗಿರುವಂಥ ಒಂದು ಸ್ಥಿತಿ ನಿಜವಾಗ್ಲೂ ಶೋಚನೀಯ. ಈ ಒಂದು ಕಳ್ತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ಲೂ ಸಿಕ್ಕಿದೆಯಾ ಈ ಕಳ್ಳರ ಬಗ್ಗೆ? ಕೂಡ ಅಂದ್ರೆ ನೆಲಮಂಗಲ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಅಂದ್ರೆ ಈವರೆಗೂ ಕೂಡ ಯಾರು ಬೈಕ್ ಅನ್ನ ಕಳ್ತನ ಮಾಡ್ಕೊಂಡು ಹೋದ್ರು ಅನ್ನುವಂತ ಒಂದು ತನಿಖೆ ಮಾಡ್ತಾ ಇದ್ದಾರೆ ವಿನಯ್. ಯಾವುದೇ ತರದ ಕ್ಲೂ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಯುವಕ ಅಂದ್ರೆ ಅವನಿಗೊಂದು ಡ್ರೀಮ್ ಇರುತ್ತೆ, ನಾನು KTM ಬೈಕ್ ಅನ್ನೇ ತೆಗೆದುಕೊಳ್ಬೇಕು ಅಂತ. ಆತ ಸಾಲ ಮಾಡಿಕೊಂಡು EMI ಕಟ್ತಾ ಇರ್ತಾನೆ. ಪ್ರತಿ ತಿಂಗಳು 16,000ದಿಂದ 20,000ವರೆಗೂ EMI ಕಟ್ತಾ ಇದ್ದ. EMI ಕೂಡ ತೀರಿರ್ಲಿಲ್ಲ. ಇದು ಹೊಸ ಬೈಕ್ ತೆಗೆದುಕೊಂಡಿದ್ದು. ಜಿಮ್ಗೆ ಬೈಕ್ ಅನ್ನ ತೆಗೆದುಕೊಂಡು ಹೋಗಿರ್ತಾನೆ. ಆದ್ರೆ ಜಿಮ್ ಮುಗಿಸ್ಕೊಂಡು ವಾಪಸ್ ಬಂದಂತ ಸಂದರ್ಭದಲ್ಲಿ ರಾತ್ರಿ ವೇಳೆ ಅದು ಸರಿ ಸುಮಾರು 8ರಿಂದ 9 ಗಂಟೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಬೈಕ್ ನಾಪತ್ತೆ ಆಗಿರುತ್ತೆ. ಆತ 2ರಿಂದ 3 ದಿನ ಅಂದ್ರೆ ತನ್ನ ಗರ್ಲ್ ಫ್ರೆಂಡ್ಗಿಂತ ಹೆಚ್ಚಾಗಿ ನಾನು ಬೈಕ್ ಅನ್ನ ನೋಡ್ಕೊಳ್ತಾ ಇದ್ದೆ. ಆತನನ್ನ ಮಾತನಾಡಿಸುವ ಸಂದರ್ಭದಲ್ಲಿ ಹೇಳ್ತಾ ಇದ್ದ, ಅಂದ್ರೆ ನಾನು ಕನಸನ್ನ ಕಟ್ಕೊಂಡು ಬೈಕ್ ಅನ್ನ ತೆಗೆದುಕೊಂಡಿದ್ದೆ, ಈಗ ಬೈಕ್ ಇಲ್ಲ, ನನಗೊಂಥರ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ, ಅಂದ್ರೆ ಊಟ ಮಾಡೋಕ್ ಆಗ್ತಿಲ್ಲ, ನನ್ನ ಬೈಕ್ ನೆನಪಾಗ್ತಾ ಇದೆ ಅಂತ ಬೈಕ್ ನ ಫೋಟೋನ ನೋಡ್ಕೊಂಡು ಆತ ಕಣ್ಣೀರಾಗ್ತಾ ಇರುವಂತದ್ದು ಪ್ರತಿನಿತ್ಯ. ಅಂದ್ರೆ ಒಂದ್ ರೀತಿಯಲ್ಲಿ ಎಲ್ಲ ಹುಡುಗರ ಲೈಫಲ್ಲೂ ಬೈಕ್ ಅನ್ನೋದು ಒಂದ್ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ರಾಹುಲ್. ಅದ್ ನಿಮ್ಗೂ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ಆದ್ರೆ ಇದು ಒಂದೇ ಪ್ರಕರಣ ಅಲ್ಲ, ಬೆಂಗಳೂರಲ್ಲಿ ದಿನೇ ದಿನೇ ಬೈಕ್ ಕಳ್ಳರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಪೊಲೀಸರು ಒಂದ್ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಆಗ್ರಹ ಎಲ್ಲ ಕಡೆ ಕೇಳಿ ಬರ್ತಾ ಇರುವಂತದ್ದು ರಾಹುಲ್. ರೈಟ್ ಚಂದನಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.